ಈ ಟಾಯ್ಲೆಟ್ ಬಗ್ಗೆ ಒಂದು ಪ್ರಸ್ತಾವನೆ ಮಾಡಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಬೇರೆಯವ್ರಿಗೆಲ್ಲ ಆಗ್ತಾ ಇದೆ. ಈಗ ನಮ್ಮ ದಾಖಲೆ ಪ್ರಕಾರ 388 ಟಾಯ್ಲೆಟ್ ಈಗಾಗಲೇ ಇದೆ. 383 ಸಾರ್ವಜನಿಕರು ಮತ್ತು 5 ಸಮುದಾಯದ ಟಾಯ್ಲೆಟ್ ಇಟ್ಕೊಂಡಿದ್ದಾರೆ. ಇದರಲ್ಲಿ 65 ರಿಟೈರ್ಡ್ ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದೀವಿ. 20 ಫಿಸಿಕಲಿ ಚಾಲೆಂಜ್ ಅವರಿಗೆ ಸಪ್ರೇಟ್ ಆಗಿ ಇಟ್ಟಿದ್ದೀವಿ. 303 ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಆಪರೇಟ್ ಮಾಡಿದ್ದೀವಿ. ಈಗ ಹೊಸದಾಗಿ ಸರ್ಕಾರದ ವತಿಯಿಂದ ಒಂದು ಶುಭ್ರ ಬೆಂಗಳೂರು ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಒಂದು 60 ಯೂನಿಟ್ ತಗೊಳ್ತಾ ಇದ್ದೀವಿ. ಗೌರ್ಮೆಂಟ್ದು ಕೆಲವು ಸರ್ಕಾರದ ಇದ್ರ ಪ್ರಕಾರ ಒಂದು 191 ಹೊಸದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೂಡ ಒಂದು 13,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಸ್ವಚ್ಛ ಭಾರತ ಮಿಷನ್. ಅದರಲ್ಲಿ ಒಂದು 90 ತೆಗೆದುಕೊಳ್ತಾ ಇದ್ದೀವಿ. GB.ಯಲ್ಲಿ ಬ್ರ್ಯಾಂಡ್ ಬ್ಯಾಂಗ್ಳೂರ್ದು ಒಂದು ಕಾರ್ಯಕ್ರಮ ಅಂತ ಮಾಡಿ 15 ವರ್ಷ ಮೈಂಟೆನೆನ್ಸ್ ಸಮೇತ 100 PPL ತೆಗೆದುಕೊಳ್ತಾ ಇದ್ವಿ. ಅದರಲ್ಲಿ ಬರೀ ಹೆಣ್ಮಕ್ಳಿಗೋಸ್ಕರನೇ ಈ ಒಂದು ಟಾಯ್ಲೆಟ್ನ ಎಲ್ಲ ಮಾಡ್ತಾ ಇದ್ವಿ. ಒಟ್ಟು 441 ಈ ವಸ್ತು 388 ಪ್ಲಸ್ 440 ತೆಗೆದುಕೊಳ್ತಾ ಇದ್ವಿ. ಮತ್ತು ಈಗ 6 ತಿಂಗಳಲ್ಲಿ ಇದೆಲ್ಲ ಮೇಂಟೆನೆನ್ಸ್ ಇದೆಲ್ಲ ಕಂಪ್ಲೀಟ್ ಆಗ್ತಿದೆ. ಇನ್ನು ಹೊಸದಾಗಿ ಇಂಪಾರ್ಟೆಂಟ್ ಯಾವ್ದಾದ್ರು ಲೊಕೇಶನ್ಸ್ ಯಾವ್ದಾದ್ರು ಇವರು ಶಾಸಕರು ಯಾರು ಸಾರ್ವಜನಿಕರು ಸಲಹೆ ಮಾಡಿದ್ರೆ ಅದನ್ನ ನೋಡ್ಬಿಟ್ಟು ಎಷ್ಟೆಷ್ಟು ದೂರಕ್ಕೆ ಒಂದು ಇಡಬೇಕು ಅಂತ ಇದೆ. ಆ ಜಾಗ ಲಭ್ಯತೆಯನ್ನು ಗಮನದಲ್ಲಿ ಇಟ್ಕೊಂಡು ಫುಟ್ಪಾತ್ಗೂ ತೊಂದರೆ ಆಗಬಾರ್ದು. ಈ ಕೆಲವೆಲ್ಲ ಅಡ್ವರ್ಟೈಸ್ಮೆಂಟ್ಗೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಮುಂದಕ್ಕೆ ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳೋದು, ಹಿಂದೆ ಟಾಯ್ಲೆಟ್ ಆಗೋದು, ಅದೆಲ್ಲ ಸ್ಕೀಮ್ ಎಲ್ಲ ಬಂದಿದೆ. ತಮ್ದೇನಾದ್ರು ಬೇರೆ ಸಲಹೆ ಇತ್ತು ಅಂದ್ರೆ ದಯವಿಟ್ಟು ಬರೆದು ಕೊಡಿ. ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್.